ಯಾರು ಆಳ ಇಲ್ಲ, ಏನ್ ಮಾಡ್ಬೇಕು, ದುಡಿಯೋರಿಲ್ಲ. ಇವನು ಆಳ್ ಅದಾನಂದ್ರು. ಈಗ ಯಾರ ನೋಡ್ತಾ ಇರೋರು ಏನಾದ್ರು ಕೆಲ್ಸಗಾರ ಬಂದ್ರೆ ತಗೊಂತೀರಾ? ಇಲ್ಲಿ ಕೆಲಸ ಮಾಡಕ್ ಬರ್ತೀನಿ ಅಂದ್ರೆ ತಗೋತೀರಿ? ಯಾಕೆ ಬೇಡನ್ರಿ, 50 ಮಂದಿ ಬರ್ಲಿ ತಗೊಂತೀವಿ, ಒಬ್ಬಿಬ್ರಲ್ಲ. ಇವಾಗ ಏನ್ ವ್ಯವಸ್ಥೆ ಮಾಡಿವ, 18 ವರ್ಷ ಆತ್, ಈಗ 12 ವರ್ಷ ಆತಿಲ್ಲ ನಮ್ಮ ಇದ್ದೇನು ಚಲೋ ಮಾಡ್ಯಾನ. ಅವಾಗ 1 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ನಾವಾಗ ಕಟ್ತೀವಿ. ಅವ್ರ ಕುಟುಂಬಕ್ಕೆ ಒಟ್ಟಕ್ಕೂ ಡ್ರೆಸ್, ಅವ್ನ ಹೆಂಡತಿ, ಅವನ 5 ಮಕ್ಕಳಿಗೆ ಎಜುಕೇಶನ್ ಮ್ಯಾಗ ರೇಷನ್. ಆಮೇಲೆ ನಾವು ಬಂದಾಗ 150 ರೂಪಾಯಿ ಕೊಟ್ಟು ಹೋಗ್ತೀವಿ. ಅಲ್ಲಿಂದ ಪೂರ ಎಲ್ಲ ಮಾಡಿ ಮುಂದೆ ಮ್ಯಾಕ್ ಪಗಾರ ಕೊಡ್ತೀವಿ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಸರ್, ಇದೇನ್ ಹೇಳ್ತಾ ಇದ್ರಿ? ಕಡ್ಡಿಪಟ್ನ. ಕಡ್ಡಿಪಟ್ಟಕ್ಕೆ ಮಕ್ ಹಚ್ತಾರಲ್ಲ ಮುಂದೆ, ಕಡ್ಡಿ ತಯಾರು ಮಾಡದಂತ ಗಿಡ ಇದು ನಾವು ಸಿಲ್ವರ್ ಹೋಗು ಗಾಳಿ ಗಿಡ ತರ ಹೊತ್ತಾಗ 2 ಗಿಡ ಸಿಕ್ಕಾವ ನಮ್ಗೆ. ಅದ್ರಾಗ ನಾವು ಅವ್ರಿಗೆ ಕೇಳಿದ್ವಿ, ನಮ್ಗೇನು ಗುರ್ತಾಲಿ ಎದ್ರ ಗಿಡ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಇದು ಕಡ್ಡಿಪಟ್ಟಿಗೆ ತಯಾರು ಮಾಡೋ ಗಿಡ ಅಂತ. ನಾವ್ ಇನ್ನೂ ಕಟ್ಟಿಲ್ಲ, ಕೊಡ್ಬೇಕಾಗೈತಿ. ಅದನ್ನ ಬಹಳ ಜಗ ಆಗ್ತೈತಿ ನಮ್ ಕಡೆ ಇದ್ದದ್ದು. ಯಾಕಂದ್ರೆ ಎಷ್ಟು ಅವಶ್ಯಕತೆ ಅಷ್ಟು ಆಹಾರ ತಗೋಕತ್ತಲ್ಲ, ಸಿಕ್ಕಾಪಟ್ಟಿ ಬೆಳೆಯಾಗತ್ತೆ. ದಿವಸ ಕಡಿತೀವಿ, ವರ್ಷ ಮತ್ತು ಬೆಳಿತೈತಿ. ಅದಕ್ಕೆ ಅದು ಕಡ್ಡಿಪಟ್ಟಿ ತಯಾರು ಮಾಡುವಂತ ಗಿಡ ಇದು. 2 ಗಿಡ ಅದಾವ. ಮರದ ಹೆಸರೇ ಅದು ಅನ್ರಿ? ಅದ್ರ ಮೊದಲ ಹೆಸರು ಬ್ಯಾರೆ ಐತದು. ಆದ್ರೆ ಅದ್ರಲ್ಲೇ ಕಡ್ಡಿಪಟ್ಟಿ ತಯಾರು ಮಾಡ್ತಾರ. ನಾವು ಡಿಪಾರ್ಟ್ಮೆಂಟ್ ಗೆ ಅದ್ರ ಎಲ್ಲಿ ತಗೊಂಡೋಗಿ ತೋರಿಸಿದಾಗ ಇದು ಕಡ್ಡಿಪಟ್ಟಿಗೆ ಮಾಡ್ತಾರೆ ಇದ್ರಲ್ಲಿ ಅಂತ ಹೇಳಿದ್ರು. ಹೌದಾ? ನಾವ್ ನೋಡೇ ಇರ್ಲಿಲ್ಲ ನೋಡ್ರಿ. 2 ಗಿಡ ಇಲ್ಲೊಂದೈತಿ ಅಲ್ಲೋದೈತಿ. ಇವು ಅದ್ರಾಗ ಬಂದಿದ್ದು ಹಂಗ ಹಚ್ಚುವಾಗ ಹಚ್ಬಿಟ್ಟೇವ್ ನಾವು. ಏನೇನು ವಿಸ್ಮಯ! ಇಲ್ಲಿ ಮ್ಯಾಗಿಂದ ನೀರು ಕೆರೆಗೆ ಹೋಗ್ತದೆ, ಅಲ್ಲಿಂದ ನಿಮ್ ಕಾರ್ಲಿಂದ ಬಂದು ಕೆರೆಗೆ ಹೋಗ್ತದೆ. ಇವೆಲ್ಲ ಅಲ್ಲಿ ಬಂದಿರೋ ಅಷ್ಟು ಕೆರೆಗೆ ಹೋಗ್ಬೇಕು. ಹಂಗಿಟ್ಟಿವಿ ನಾವು ಪ್ಲಾನ್. ಬಾಳು ಪಾಟೀಲ್ರು ನಾವು ಕೂಡಿ 1.5 ವರ್ಷ ಬರೀ ಡೆವಲಪ್ಮೆಂಟ್ಗೆ, 1.5 ವರ್ಷ ಪ್ಲಾಂಟ್ ದಾಚಾಕ್ ಅಗಿ ಹುಟ್ಟಿದ ಕೂಡಲೇ ಅದಕ್ಕೆ ಏನೇನು ವ್ಯವಸ್ಥೆ ಹೆಂಗ್ ಮಾಡ್ಬೇಕು, ಡ್ರಿಪ್ ಹೆಂಗ್ ಮಾಡ್ಬೇಕು, ಏನಿಲ್ಲ ಅಂತ ಹೇಳಿ ಅದು 1.5-2 ವರ್ಷ. ಇದು 1.5 ವರ್ಷ, 3 ವರ್ಷ ಸತತ್ ಇಲ್ಲಿ ನಾವು ನಿಂತ ಕೆಲಸ ಮಾಡಿದ್ದೆ. ಅದ್ಭುತ ಕೆಲಸ ಮಾಡಿದ್ರಿ ಬಿಡ್ರಿ. ಅಲ್ಲ, ನಮಗೊಂದ್ ರೌಂಡ್ ಹೊರದ್ ಬಿಡಕ ಇಷ್ಟ ಆತ. ನೀವು ಅದು ಹೆಂಗ ಅಂತ ಹೇಳಿದ್ನಲ್ಲ, ನನ್ನ ಕಲರ್ ಚೇಂಜ್ ಆಗಿತ್ತು ಅಂತ ಹೇಳಿದ್ನಲ್ಲ. ನಾವ್ ಹಿಂಗಿರ್ಲಿಲ್ಲ ಅವಾಗ. ಬಟ್ ನೀವು ಭೂಮಿನ ಚಿನ್ನ ಮಾಡಿದ್ರಿ ಬಿಡ್ರಿ. ಅವು ಏನು ಬೇಕಾಗಿಲ್ಲ, ಇಲ್ಲ ತಮ್ಮಿಂತ ಅವು ಬದುಕೋಂಗ್ ಮಾಡೇವಿ. ಒಂದೇಂತಾರ, ಈ ಮಲ್ನಾಡ್ ಕಡೆಯವ್ರು ಹಿಂಗ್ ನೀವು ರುಟಾಟ್ರ್ ಹೊಡಿಬೇಡ್ರಿ, ಬೇರ್ ಕಟ್ ಆಕತಿ, ಇಳುವರಿ ಕಡಿಮೆ ಆಕತಿ, ನಿಮ್ ಇಳುವರಿ ಬಾಳ ಐತಿ, ಈಗ ಇಷ್ಟ ಐತಿ, ಇನ್ನೂ ಒಂದ್ 40% ಇಳುವರಿ ಹೆಚ್ಚಿಗೆ ಆಕತಿ. ರೂಟಾಟ್ರ್ ಹೊಡೆದ ಸಣ್ಣ ಬೇರು, ಈಗ ರಕ್ತನಾಳ ಹೆಂಗಿರ್ತದೆ ಮನುಷ್ಯಾಗ ಹಂಗ ಇರ್ತದೆ. ಆ ಬೇರ್ ಕಟ್ ಆಗತ್ತ. ಎಲ್ಲಾರು ಹೇಳೋದು ಅದನ್ನ. ಈಗ ಮೊನ್ನೆ ಟಿವಿಯಾಗ ಬಂದ್ ಕೂಡಲೇ, ಮಣ್ಣಿನ ಮಗ ಟಿವಿಯಾಗ ಬಂದ್ ಕೂಡಲೇ ನೀವು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಿ, ಅದನ್ನ ರೂಟಾಟ್ರ್ ಹೊಡಿಬೇಡ್ರಿ, ನಿಮ್ ನೋಡಿದ ಕೂಡಲೇ ಚೊಕ್ಕ ಐತಿ, ನಾವ್ ಹಿಂಗ್ ಹೊಡೆದ ಅದಕ್ಕೆ ಬೀಜ ಹಾಕಿ ಮುಗ್ಗ ಹೊಡಿತೀವಿ, ಕರೆ ಹೊಡಿಬೇಡ್ರಿ ಅಂತಾರ. ಸುಮ್ ಬಿಟ್ಬಿಡ್ರಿ, ಏನ್ ಮಾಡ್ಬೇಡ್ರಿ, ನ್ಯಾಚುರಲ್ ಆಗಿ ಬಿಡೋದನ್ನ. ಬಾಳ ಹೆಲ್ತಿ ಬರ್ತೈತಿ, ಒಳ್ಳೆ ಬರ್ತೈತಿ. ನೀವು ಏನೋ ಮಾಡಾಕತ್ತಿ ತಪ್ಪು ಮಾಡತ್ತೀರ ಅಂತ ಹೇಳ್ತಾರ. ಇಲ್ಲಿ ಒಂದ್ 12 ನೀರ್ಲ ಐತ್ರಿ, ಅದ್ರಾಗ ಒಂದ್ ಸೀಡ್ಲೆಸ್ ನೀರ್ಲ ಐತಿ. ಹೌದಾ? ಸೀಡ್ಲೆಸ್ ಜವಾರಿ 2 ಐತಿ. ಎಲ್ಲ ಬೇರೆ ಬೇರೆ ಹೊರಾಟ, ಒಂದೇ ಮನೆ ಹೊರಾಟ ಇಲ್ಲ. ಜಮ್ಮನ್ ಇರ್ಲಾ, ಜವಾರಿ ನೀರ್ಲ. ಇದೊಂದ್ ಗಿಡ ಹೋದ್ ನೋಡ್ರಿ, ಅದರದ್ದು ಕಡ್ಡಿಪಟ್ಟಿ ತರ ಮಾಡೋದ್ ಅಂತ ಹೇಳಿದ್ನಲ್ಲ, ಇದು ಒಂದು ಅದೊಂದು 2 ಗಿಡ ಇವು. ಈ ಲೈನ್ ನಮ್ಗೆ ಏನ್ ಬೇಕು, ನಿಮ್ಗ ದಾಲ್ಚಿನ್ನಿ ಬೇಕು, ಕಾಫಿ ಬೇಕು, ಏಲಕ್ಕಿ ಬೇಕು, ಆಮ್ಯಾಗ ಇದು ಬ್ರೆಡ್ ಫ್ರೂಟ್. ಇದು ಬ್ರೆಡ್ ಫ್ರೂಟ್ ಅಂತಾರ ಅದಕ್ಕೆ. ಬ್ರೆಡ್ ಹಾಕಿ ತಿನ್ನುವಂತ ಫ್ರೂಟ್ ಇದು. ಆಗಲೇ ಎಲೆ ಐತಲ್ಲ, ಗೋವಾ ಅಂತ ತಂದಿದ್ದು. ಗೋವಾಕ್ ಹೋದಾಗ ಇದು ಯಾವ್ದು ಎಲ್ಲಿ ಅಂತ ಉಳ್ಕೊಂಡ್ ಜಗದಾಗ ಬಾಜುಕ ಒಂದು ಹೆಣ್ಮಗಳು ಹೇಳಿದ್ಲು, ಇದೇನಿದು ಇಷ್ಟು ದೊಡ್ಡದೈತಿ ಕಾಯಿ, ಇಷ್ಟು ದೊಡ್ಡ ಒಂದು ಕಾಯಿ ಬಂದೈತಿ, ನೋಡ್ತಿರ್ಬಾರ್ದು ನೀವು, ಹೋಗ್ಬಿಟ್ಟು ಕಾಯಿ ಬಂದಿರ್ಬೇಕು. ಬ್ರೆಡ್ ಫ್ರೂಟ್ ಇದು ಅಂದ್ರ ಅವ್ರು ಅದನ್ನ ತಂದ್ ಹಚ್ಚಿ 4 ವರ್ಷ ಆತು. ಈಗ ನಮ್ಮ ತೋರ್ಸ ಬ್ರೆಡ್ ಫ್ರೂಟ್ ಗಿಡ. ಬ್ರೆಡ್ ಫ್ರೂಟ್ ಅಂತಾರ ಅದು. ಹಿಂಗ ಅನಾನಸ್ನಂಗ್ ಮ್ಯಾಗ ಬರ್ತೈತಿ, ಕಾಣ್ತಾ ಮನಿ ಕಂಡಿತ್ತು ಇಲ್ಲೆಲ್ಲ. 4-5 ಕಂಡು ಇವತ್ತು ಕಾಣೋಲ್ಲ. ಯಾರು ಹರ್ದಾರ ಏನೋ ಆಳ ಹರ್ದ್ರ ಹೋಗ್ತಿದ್ ಕಾಣಿಸ್ತಿದ್ದು ಪೂರ. 4 ಕಂಡಿದ್ದು ಮೊನ್ನೆ ಗೋವಾದಾಗಿಂದ ತಂದು ಹಚ್ಚಿದ್ರು. ಎಷ್ಟು ವರ್ಷದ ಗಿಡ ರೀ? 5ನೇ ವರ್ಷ ಅಲ್ಲ, 4 ವರ್ಷ ಮುಗಿದ 5ನೇ ವರ್ಷ. ಅದೇ ಆಳ ಸುಮ್ನೆ ಎಲ್ಲರೂ ಹಚ್ಚಿ ಬಿಡ್ತಾರ, ಅದು ಅಡಿಕೆ ಬಿಟ್ಟಾಗ ಹಚ್ಚಿ ಮಾಡ್ದಾಯ್ತು. ಇದು ಪಲಾವ್ ಎಲೆ. ಆಮ್ಯಾಗ ದಾಲ್ಚಿನ್ನಿ, ಕಾಫಿ ಐತಿ, ಏಲಕ್ಕಿ ಐತಿ. ಮುಂದೆ ಒಂದೊಂದ್ ಗಿಡ ಉಳ್ದಾವ. ಇಲ್ಲೇ ಐತಿ, ಅಲ್ಲಿ ಹೋಗೈತಿ, ಇಲ್ಲೇ ಐತಿ. ಇಲ್ಲಿ ಮನಿಗೆ ಏನ್ ಬೇಕು ಎಲ್ಲ ಮಾಡಿದ್ವಿ ಇಲ್ಲಿ.
ನಮ್ ಸ್ವಂತ ಮನಿ ಸಲುವಾಗಿ ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಜಾಜಿಕಾಯಿ ಏನು ಇಂಥದ್ದು ಇಲ್ಲ ಅನ್ನಂಗಿಲ್ಲ. ಒಟ್ಟು ಈ ಒಂದ್ ಲೈನ್ನಾಗ ಸಿಡ್ಲೆಸ್ ಅಲ್ಲಿ ಐತಿ ನೀರ್ಲ ಇದ್ರಾಗ ಒಂದ್ ಮುಂದೆ ಸಿಡ್ಲೆಸ್ ಅದು ಒಂದ್ ಬಂಡಿ ಅಷ್ಟ ಗಿಡದ ಒಂದ್ ಚಕ್ಡಿ ಅಷ್ಟ ಕಾಯಿ ಹೊಡ್ತೈತಿ. ಪ್ರತಿ ವರ್ಷ ಅದು ಸಪ್ಪಿರ್ತೈತಿ. ಸ್ವಲ್ಪ ಶುಗರ್ನವ್ರಿಗೆ ಅಂತ ಒಂದು ಕಂಡು ಹಿಡಿದಿದ್ದು. ಶುಗರ್ನವ್ರು ತಿನ್ನಕ ಶುಗರ್ನವ್ರಿಗೆ ಸ್ವಲ್ಪ ಈ ಬಾರಿ ಹಣ್ಣು ತಿಂದ್ರೆ ಹೆಂಗ್ ಬರ್ತೈತಿ, ಏಕದಮ್ ಟೇಸ್ಟ್ ಅಲ್ಲ, ಏಕದಮ್ ಹಸಿರು ಬಾರಿ ತಿಂದ್ರೆ ಹೆಂಗ್ ಬರ್ತೈತಿ ಹಂಗ್ ಬರ್ತೈತಿ, ಚಲೋ ಇರ್ತೈತಿ. ಆದ್ರೆ ಇರಿಬಿ ನಮ್ಗೆ ಹರ್ಕೊಳಕ್ ಕೊಡೋದು ಅಷ್ಟು ಇರಿಬಿ, ಪೂರಾ ಇರಿಬಿನೇ ಇರ್ತಾವ ಅವ್ರ ಭಯಂಕರ. ಹೂವು, ಯಾಡ ಸಂಪಿಗೆ ಹೂವು, ಮಲ್ಲಿಗೆ ಹೂವು, ಇವು ಎಲ್ಲಾ ನಮ್ಮನಿ ದಾಸಾಳ ಹೂವು, ಮನಿಗೆ ಏನ್ ಅವಶ್ಯಕತೆ ಅಷ್ಟು ಇಲ್ಲೇ ತಗೊಂತೀವಿ. ಇಂಥದ್ ಏನು ಎಲ್ಲರೂ ಹೋಗಿರ್ತೀವಲ್ಲ, ಹೊಸಾದ್ ನಮ್ ಕಡೆ ಇಲ್ಲದ ತಗೊಂಡ ಬರೋದು, ಅದನ್ನ ಹಂಗ ಬರಂಗಿಲ್ಲ, ತಗೊಂಬಂದ್ ಹಾಕೇ ಬಿಡ್ತೀವಿ. ಕಾರ ಐತಿ ನೋಡಿ, ಅಲ್ಲಿ ಕಾಣಿಸ್ತಾವ ಕಾರ, ಅಲ್ಲೇ ಈ ಕಡೆ ದಂಡೆ ಹಿಂಗ ಎರಡು ಹಿಂಗದ ಐತಿ. ಎಷ್ಟ್ ಕಿಲೋಮೀಟರ್ ಸುತ್ತಿವನಪ್ಪ ಇದು? ಕಿಲೋಮೀಟರ್ ಆಗೋದಿಲ್ರಿ, ಅದು ಆಯಾಸ ಆಕತಿ. ದಿಬ್ಬ ತಗ್ಗು ಇರೋದ್ರಿಂದ ಅದು ಆಯಾಸ ಆಕತಿ. ಬಟ್ ನಿಮ್ದ್ರಾಗ ಆಯಾಸ ಏನ್ ಆಗ್ಲಿಲ್ಲ ನಮ್ಗ. ಅದು ಕಾಟೆವಾಡಿ ಕುದುರೆ ಅಂತಾರಲ್ಲ, ರೇಸ್ ಕುದುರಿ ಇದು, ಹಂಗ ಸಾದಾ ಕುದುರೆ ಅಲ್ಲ. ಕುತ್ತಿಗೆ ನೋಡ್ರಿ ಎಷ್ಟ್ ದೊಡ್ಡದೈತದ. ಅಷ್ಟೇ ಅದು ಜಾತಿ ಕುದುರೆ ಹಂಗ ಇರ್ತಾವ. ಇದ್ರದ್ದು ಮಗು ಐತಿ. ಹೌದಾ? ಇದು ದನ ಹುಲ್ಲಿಗೆ ಅಂತ ಮಾಡಿದ್ರಿ ಇಷ್ಟು. ಇದು ವೇಸ್ಟ್ ಲ್ಯಾಂಡ್ ಇತ್ತು, ಏನೋ ಬೆಳೆಂಗಿಲ್ಲ ಅಂತ ಹೇಳಿ ಹುಲ್ಲು ಮಾಡಿದ್ರು. ಇದೆಲ್ಲಾ ಮಣ್ಣು ಕೊಟ್ರಿ. ಇನ್ನೂ ಒಂದು 5ರಿಂದ 10 ಲಕ್ಷ ಇಟ್ಟಂಗಿ ಮಾಡುವಂತ ಮಣ್ಣು ಐತಿ ಇಲ್ಲಿ. ಹೌದಾ? ಇದು ಇಟ್ಟಂಗಿ ಮಾಡಕಂತ ಮಾಡಿದ್ವಿ. ಇಟ್ಟಂಗಿ ಮಾಡಿ ಮಣ್ಣು ಉಪಯೋಗ ಮಾಡ್ಕೊಂಡು ವಾಪಸ್ ಕೊಟ್ಟು. ಇವ್ರು ಯಾರು ಶುರು ಮಾಡ್ಯಾರ? ಅವ್ರು ಇಟ್ಟಂಗಿ ಬಟ್ಟಿ ಮಾಡ್ತಾರೆ ಪೂರ. ಕಮರ್ಷಿಯಲ್ ಎಲ್ಲ ಉಪಯೋಗ ಮಾಡಾಕ್ತಾರ. ನಾವೇನ್ರ ಮನಿ ಕಟ್ಟಿದ್ರೆ ನಮ್ದ ಇಟ್ಟಂಗಿ ಮಾಡಿ ಮನಿ ಕಟ್ಟಾವ. ಹೌದ್ರಾ? ಮನಿ ಕಟ್ಟೋ ವಿಚಾರ ಐತ್ರಿ. ನಮ್ದು ಹಳಿ ಮನಿ ಐತಿ, RCC ಇಲ್ಲ, ಬಟ್ ಮಡಗಿ ಮನಿ, ಹಳೆ ಟೈಪ್ ಮಡಗಿ ಮನಿ, ಪಡಸಾಲಿ ಎಲ್ಲ ಪ್ಲಾನ್ ಮಾಡ್ರಿ. ಇಲ್ಲ ಇರೋದ್ರಿ ಇವಾಗ ಇರೋ ಮನಿ ಹಂಗ ಐತಿ ನಮ್ದು. ಹಳೆ ಮನಿ. ಏನು ಮನಿ ಕಟ್ಟಿಲ್ಲ. ತಾವ ಮೇಯ್ತಿರ್ತಾವ್ರಿ ಆಕಳ, ಅಲ್ಲೇ ಬಿಟ್ಟು ಮೇಯಿಸ್ತಾರ, ಮೇಯ್ತಿರ್ತಾವ. ಇವ್ 2 ಅಂಜೂರಿ ರೀ, ಅಲ್ಲೊಂದು 6 ಅದಾವು. ಅದ್ರ ಮಗದಾಗ ಲಿಂಬು, ಬ್ಯಾರೆ ಬ್ಯಾರೆ ಜಾತಿ ಇರ್ತಾವ. 2 ಸಂಪಿಗೆ. ಯಾವ್ದ್ರಿ? ಮದರಂಜಿನ. ಇದು ಮೊನ್ನೆ ಇವ್ರು ಬಂದಾಗ ಏನು ಇರ್ಲಿಲ್ಲ, ಒಂದು ಹೂ ಬಿಟ್ಟು ಏನು ಕಾಣ್ತಿದ್ದಿಲ್ಲ. 16ನೇ ತಾರೀಕು, ಇವತ್ತು 25. ಇಷ್ಟ ಕಾಯಿ ಆಗೈತಿ. ಏನ್ರಿ ಇದು ಅಂಬ್ಲಿ ಅಂತೇಳಿ. ಅಂಬ್ಲಿ? ಅಂಬ್ಲಿ ಅಂದ್ರ ಕಾರವಾರ ಸೈಡ್ ನಾವ್ ಹೆಂಗ್ ಹುಣ್ಸೆ ಹಣ್ಣು ಉಪಯೋಗ ಮಾಡ್ತೀವಲ್ಲ, ಹುಣ್ಸೆ ಹಣ್ಣು ನಾವ್ ಹಾಕ್ತೇವಿ. ಅವ್ರ ಇದನ್ನ ಒಣಗಿಸಿ ಹರಿದ ಕ್ಯಾಸ್ ಹಣ್ಣು ಆಗ್ಬೇಕದು. ಇನ್ನು ಹಣ್ಣು ಆಗ್ಬೇಕಾದ್ರೆ 1 ತಿಂಗಳು ಬೇಕು. ಹಣ್ಣು ಯಾವ ಬಂದಿಲ್ಲ, ಇಷ್ಟು ದೊಡ್ಡದಾಕತಿ. ಅದ್ ಹಣ್ಣಾಗಿ ಕೆಂಪಾಕತಿ. ಅದನ್ನ ಒಡೆದ ಕ್ಯಾಸ್ ಒಣಗಿಸ್ತಾರ. ಒಣಗಿಸಿ ನಾವ್ ಹಂಗ ಲಿಂಬೆ ಹಣ್ಣು ಉಪಯೋಗ ಮಾಡ್ತಾವಲ್ಲ, ಹಂಗ ಲಿಂಬೆ ಹಣ್ಣು ಉಪಯೋಗ ಮಾಡ್ತಾರ. ನೋಡಿ ಹೂ ಬಂದ್ಬಿಟ್ಟದ. ಈ ಸ್ವಲ್ಪ ಇಲ್ಲಿ ನೀರ್ ತಂಪು ಬರ್ತಲ್ಲ, ತಂಪಂದಿ. ಏನ್ರಿ ಇದೇನು? ಗೋಡಂಬಿ. ಇಲ್ಲಿಂದನೇ ಗೋಡಂಬಿ ಪೂರ ಹಿಂಗ ಹೋಗಿ ಲೆಫ್ಟ್ ಹೊಳಿತು. ಇಲ್ಲಿ ಹೂ ಬಿಟ್ಟಿದ್ದು ಸಿಕ್ತ ನಿಮ್ಗೆ ನೋಡಾಕ. ಇಲ್ಲಿ ಹೂ ಇದ್ದಿದ್ ಬರ್ ಫ್ಲವರ್ ಬಂದೈತಿ. ಇನ್ನೊಂದು 15 ದಿವಸ ಅಂದ್ರೆ ಕಾಯಿ ಬರ್ತೈತಿ. ಇಲ್ಲಿ ಲಿಂಬೆ, ಮನಿಗೆ ಬಾಳೆ. ಹೋಗಿ ಬಂದ್ರಿ ಒಳಗ. ಕೊಡ್ರಿ ಆರಾಮ್ ಕೊಡ್ರಿ. ಏನ ತೋಟಕ್ಕೆ ಏನ್ ಒಂದ್ ನಿಮಿಷ ಇಲ್ಲೇ ಕೊಡ್ರಿ, ಇಲ್ಲೇ ಕೆಲ್ಸ ಐತಿ. ಅತ್ತಾಗಿಂದ ಹೊರ್ತೇನೆ. ಕೊಡ್ರಿ ಮೈಕ್. ಯಜಮಾನ್ರಿ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಉಳ್ವಪ್ಪ ಅಂತೇಳಿ. ತೋಟ ನೋಡಿದ್ರಿ? ಏನ್ ಅನಿಸ್ತ್ರಿ? ಬಾರಿ ಚಲೋ ಐತಿ. ನಿಮ್ದು ಹೊಲ ಗಿಲ ಐತಿ? ಎರೆ ಭೂಮಿ ಐತಿ. ನಮ್ದು ಎರೆ ಭೂಮಿ ಐತಿ. ಯಾವ್ರಿಂದ? ಯಾವ್ರು ನಿಮ್ದು? ಪಡೇಸೂರು ಡೌನ್ ತಾಲೂಕು. ಎಷ್ಟ್ ಐತ್ರಿ ಹೊಲ? ಹೊಲ 4 ಕುರಿ ಹೊಲ. ನೀವೇನ್ ಹಾಕಿರಿ ಅದ್ರಾಗ? ಗೊಂಜಾಳ ಹತ್ತಿ. ಈಗ ಈ ತೋಟ ಮಾಡಿದ್ಮೇಲೆ ಏನ್ ಅನಿಸ್ತು ನಿಮ್ಗೆ? ಇಲ್ಲಿ ಬೇರೆ ಆಕತ್ರಿ. ನಮ್ಮಲ್ಲಿ ನೀರಾವರಿ ಇಲ್ಲ. ನೀರಾವರಿ ಇಲ್ಲ? ನೀರ್ ಈ ಸರಿ ಕಮ್ಮಿ ಆಗೈತ್ರಿ. ಹೌದಾ? ನೋಡಿ ಬಂದ್ರಿ ಎಲ್ಲಾ ತೋಟ? ನಿಮ್ಮ ಹೆಸರು? ನಮ್ಮ ಹೆಸರು ಪ್ರದೀಪ್ ಅಂತ ಹೇಳಿ. ಏನು ಓದಿರಿ ನೀವು? ಏನ್ ಕೃಷಿ ಮಾಡ್ತೀರಿ? ಏನು
ಕೃಷಿನೇ ಮಾಡ್ತೀವಿ. ಏನ್ ಮಾಡ್ತೀರಿ ನೀವು? ಎಷ್ಟು ಹೊಲ ಐತಿ ನಿಮ್ದು? ನಮ್ದು ಒಂದ್ 4 ಕುರ್ಗ್ ಜಮೀನ್ ಐತ್ರಿ. ಅಲ್ಲಿ ನಾವು ಎರಿಭೂಮಿ. ಎರೆಭೂಮಿ ಏನ್ ಬೆಳಿತೀರಿ? ಅಲ್ಲಿ ಗೋವಿಂಜಾಳ ರೀ, ಹತ್ತಿ ಇಂಥದ್ದು ಬೆಳಿತೀವಿ. ಈಗ ಈ ತೋಟ ನೋಡಿದ್ಮೇಲೆ ಏನ್ ಅನ್ಸ್ತು ನಿಮ್ಗೆ? ಇಲ್ಲೆಲ್ಲ ನೀರಿನ ಅನುಕೂಲ ಬಾಳ ಐತ್ರಿ. ನೀರಿದ್ರ ನೀವು ಮಾಡ್ತೀರಿ? ನಾವು ನಮ್ಮಲ್ಲಿನೂ ಹಿಂಗ್ ನೀರ್ ಇದ್ರ ಮಾಡ್ಬೋದ್ರಿ. ಈಗ ಬೋರ್ ಗೀರ್ ಹಾಕಿ ಮಾಡೋ ಯೋಚನೆ ಏನಾದ್ರು ಇದೆಯಾ? ನಮ್ಮಲ್ಲಿ ಬೋರ್ ಬೀಳುದಿಲ್ರಿ. ಬೀಳುದಿಲ್ಲ. ಇಲ್ಲೆಲ್ಲ ಮಾಡಿದ್ರು ಶ್ರಮ ಪಟ್ಟಿದ್ದಕ್ಕೂ ಒಂದು ಇದು ಐತ್ರಿ ಫಲ. ಈಗ ಅದನ್ನ ಒಕ್ಕಲ್ ಮಾಡೋದಕ್ಕ ಇದಕ್ಕ ಎಷ್ಟ್ ಡಿಫ್ರೆನ್ಸ್ ಇದೆ, ಏನಂತೀರಿ? ಇದಕ್ಕ ಬಾಳ ಡಿಫ್ರೆನ್ಸ್ ಇದೆ ರೀ. ಶ್ರಮ ಪಟ್ರು ಅದಕ್ಕ ಮುಂದ ಪ್ರತಿಫಲ ಐತಿ. ಬಹಳ ಒಳ್ಳೇದು ಹೇಳಿದ್ರಿ. ಹೇಳ್ರಿ. ಶಂಕರಪ್ಪ ಶಿಲೋಡಿ ಅಂತ ಪಳೇಸೂರಿ ತಾಲೂಕು ಧಾರವಾಡ ಜಿಲ್ಲಾ. ತೋಟ ನೋಡಿ ಬಹಳ ನಮ್ಗ ಚಲೋ ಅನಿಸ್ತದೆ. ನಮ್ಮಲ್ಲಿ ಕೃಷಿ ಎಲ್ಲ ಇದು ನೀರಾವರಿ ಇದ್ರೆ ಈ ಸಲ ನೀರು ಬರ್ಲಿಲ್ಲ ಸರಿಯಾಗಿ ಉತ್ಪನ್ನ ಬರ್ಲಿಲ್ಲ. ನೋಡಿ ನಮಗ್ ಬಾಳ ಖುಷಿ ಆಯ್ತು. ಯಜಮಾನ್ರ ನೀವ್ ಹೇಳ್ರಿ. ನನ್ನ ಹೆಸರು ಪರಮೇಶ್ವರ ಶಲವಡಿವ್ರಿ. ಏನ್ ಅನ್ಸ್ತು ನಿಮ್ಗೆ? ಈ ತೋಟ ನೋಡಿದ ಮೇಲೆ ಒಂಥರ ಖುಷಿ ಅನಿಸ್ತದ್ರಿ. ಈ ಎಲ್ಲ ಸಾವಯವದಿಂದ ಮಾಡಿರ್ತಾರಲ್ಲ ಅದೊಂದು ಬಹಳ ಹೆಮ್ಮೆ ಆಯ್ತು. ಯಾಕಂದ್ರೆ ಈಗ ಇತ್ತಿತ್ತಲಾಗೆಲ್ಲ ಸರ್ಕಾರಿ ಗೊಬ್ಬರ ಯೂಸ್ ಮಾಡ್ತಾರ, ಅದನ್ನ ಬಿಟ್ಟು ಇವರೆಲ್ಲ ಸಗಣಿ ಗೊಬ್ಬರ ಎಲ್ಲ ಇದು ಮಾಡ್ತಾರಲ್ಲ, ಒಂಥರ ಒಳ್ಳೇದು ಇದು ಮಾಡೋದ್ರಿಂದ. ಮುಂದೆ ನೀವು ಅವಕಾಶ ಸಿಕ್ಕರೆ ಮಾಡ್ತೀರಿ ಇಂಥದ್ದು? ಎಲ್ಲ ಮಾಡ್ಬೋದು ಒಂದು ಪ್ಲಾನ್ ಅದ ರೀ. ನಿಮ್ಮ ಹೊಲ್ದಾಗ ಪ್ರಯೋಗ ಮಾಡ್ತೀರಿ? ಮಾಡೋದು ಅಂದ್ರೆ ನಮ್ಮ ಎರೆ ಭೂಮಿ ಆಗ್ತದಲ್ರಿ, ಕೆರೆ ಹೊಂಡ ಇದು ಮಾಡಿ ಒಂದು ತೋಟ ಅದು ಮಾಡ್ಬೇಕಂತ ಪ್ಲಾನ್ ಅದ. ಸರ್ಕಾರದಿಂದ ಬೇಕಾದಷ್ಟು ಸವಲತ್ತುಗಳು ಇದೆ ಈಗ. ಇದೆ ರೀ. ಅವನ್ನೆಲ್ಲ ಮಾಡ್ಕೊಂಡ್ ಮಾಡಕ್ ಆಗಲ್ವಾ ಈಗ? ಮಾಡಿದ್ರು ನಮ್ಮಲ್ಲಿ ಎರೆ ಭೂಮಿ ಆಗ್ತದಲ್ರಿ, ನೀರಿನ ಅನಾನುಕೂಲ ಅದ ರೀ. ಈಗ ಇವ್ರದ್ದು ಕಲ್ಲು ಭೂಮಿ ಮೊದಲು ಇದ್ದಿದ್ದು, ಹೊಲ ತುಂಬಾ ಬರೀ ಕಲ್ಲಿತ್ತು, ಹೌದಲ್ರಿ? ಅದ್ರ ಇತಿಹಾಸ ಅಂತೂ ಗೊತ್ತಿದೆ. ಅಂತದನ್ನ ಇವ್ರು ಹಿಂಗ್ ಮಾಡಿದಾರೆ. ಈಗ ಹೂ ನಂಗೆ ಐತದ, ಹೌದಲ್ಲ? ಈಗ ಮತ್ ನಿಮಗ ಅದು ಚಾಲೆಂಜಿಂಗ್ ಅನ್ಸಿ ನೀವು ಏನು ಮಾಡ್ಬೇಕು ಅಂತ ಅನ್ಸಲ್ಲ? ಅಲ್ಲ, ಅದೇ ಪ್ಲಾನ್ ಇಟ್ಟಿದ್ದೇನ್ರಿ ಮುಂದೆ. ಅದೇ ಎರೆ ಭೂಮಿಯಲ್ಲೇ ಮಾಡ್ಬೇಕಂತ ಒಂದು ಪ್ಲಾನ್ ಇಟ್ಟಿದ್ದೇನೆ. ಮುಂದೆ ಪ್ರಯತ್ನ ಮಾಡ್ತೀರಿ? ಮಾಡಬೇಕಾರೆ ಸರ್. ಹೇಳ್ರಿ. ಬಸವರಾಜ್ ತೋಟ ಅಂತ್ರಿ. ನೋಡಿ ಬಾಳ ಖುಷಿ ಅನಿಸ್ತ್ರಿ. ನಮ್ಮಲ್ಲಿ ಮಾಡ್ಬೇಕಂದ್ರ ನೀರಿಂದ ಒಂದು ಇದು ಇಲ್ರಿ, ಉಪ್ಪು ನೀರ್ ಬೋದತ್ರಿ ನಮ್ಮಲ್ಲಿ. ಬಾಳ ಖುಷಿ ಅನಿಸ್ತಾರೆ ನೋಡಿ. ನನ್ನ ಹೆಸರು ಗುರು ಅಂತ ಹೇಳ್ರಿ. ನಾನು ಇಲ್ಲಿ ಕೆಲಸ ಮಾಡೇ ಬಿಟ್ಟೇನ್ರಿ. ಅವ್ರ ಅಣ್ಣಾರ ಆಗ್ಬೇಕ್ರಿ, ನಮ್ಮವ್ರ ದೊಡ್ಡಪ್ಪರ ಆಗ್ಬೇಕ ಎಲ್ಲ ಇವ್ರಕ್ಕೂ ನಾನು ಕೆಲಸ ಮಾಡೇನ್ರಿ. ಅಲ್ಲಿ ಅವಾಗ ಗುಡ್ಡಗಾಡಿ ಇತ್ತಲ್ರಿ, ಅವಾಗ ನಾನು ಬರ್ತಿದ್ದೆ ರೀ ಇಲ್ಲಿ. ಅವಾಗ ಮತ್ ನೀ ಅವಾಗ ನೋಡ್ರಿಲ್ಲ, ಈಗ ಏನ್ ಅನ್ಸತ್ ನಿಮ್ಗೆ? ಖುಷಿ ಆಕತ್ರಿ. ನಮಗೂ ಮಾಡ್ಬೇಕಂದ್ರ ಅಲ್ಲಿ ಬರೇ ಇದು ಉಪ್ಪು ನೀರ್ ಹತ್ತೈತ್ರಿ ಅಲ್ಲಿ. ನಮ್ಗ ಮಲಪ್ರಭಾ ನದಿ 3 ತಿಂಗಳು ಬಿಡ್ತಾರ ಅಷ್ಟೇ ರೀ. ಈ ಸತ ಅದನ್ನು ಬಿಟ್ರ ಪೀಕ್ ಸರಿಯಾಗಿ ಬರ್ಲಿಲ್ಲ. ಕಳಸ ಬಂಡಾರ ಕುಡಿದ್ರೆ ಏನಾರ ಅನುಕೂಲ ಇಲ್ಲ ಅಂತ ಹಿಂಗ್ ಮಾಡ್ಬೇಕಂತ ಮಾಡಿ. ಅವಾಗ ನೀವ್ ನೋಡಿರಲ್ಲ, ಈಗ ನೋಡಿದ್ಕೆ ಏನ್ ಅನ್ಸುತ್ತೆ? ಬಾಳ ಡಿಫ್ರೆನ್ಸ್ ಅಂತ. ಪೂರ ಗುಡ್ಗಾಡಿತ್ರಿ ಅದು. ಹಿಂಗ ಹಾಕದ ನಮ್ ಕನಸು ಮನಸ್ನ್ಯಾಗ ಹೋಗಿದ್ದೀನಿ. ಅಡಿಕೆ ಮಾಯನ ಗಿಡದ ಬಾಳ ಅನುಕೂಲ ಐತಿ. ಭಾರಿ ಅನುಕೂಲ. ಹೇಳ್ರಿ ಸರ್ ನೀವು. ನಮ್ದು ಇರ್ಪಕ್ಷ ಅಂತ ಹೇಳ್ರಿ ಹೆಸರು. ಕುಸುಗುಲ್ಲ ಸಾಗೇನ್ ಪುಡೇಶ್ವರ್. ಏನ್ ಅನ್ಸ್ತು ನಿಮ್ಗೆ? ಬಾಳ ಚಲೋ ಆಗೈತ್ರಿ ಎಲ್ಲ. ಬಾಳ ಚಲೋ ಆಗೈತಿ. ಮಾಡಿ ಎಲ್ಲ ಅನುಕೂಲ ಆಗೈತಲ್ಲ. ತೋಟ ಎಲ್ಲ ಬಾಳ ಅನುಕೂಲ ಐತ್ರಿ. ಒಂದ್ ಸೆಕೆಂಡ್. ಗದ್ಲಿ ಬಾಳ ಬರ್ತೈತಿ ಇಲ್ಲಿ. ಕೆಂಪು ಮಣ್ಣೂರಿಂದ ಗೆದ್ಲಿ ಬಾಳ ಬರ್ತೈತಿ. ಗೆದ್ಲಿ ಬರ್ತೈತಿ. ಅದು ಗೆದ್ಲಿಯಿಂದ ಕಟ್ಟಿಗೆ ಎಲ್ಲ ಹಾಳು ಮಾಡ್ತೈತಿ ಅಂತೇಳಿ ಕಬ್ಬಣ ಸಿಮೆಂಟು ಅಷ್ಟ ಉಪಯೋಗ ಮಾಡಿ ಎಲ್ಲ ಅತ್ಲಾಗಿತ್ತ ಆಕಳ ಬರೋಂಗ ಅಲ್ಲಿ ನಮ್ದೇನು ಮಾಲ್ ಶೇಖರಣೆ ಮಾಡ್ಕೊಳಕ ಟ್ರ್ಯಾಕ್ಟರ್ ಮಳಿಗಿಳಿ ಬಂದ್ರ ಪೂರಾ ಟ್ರ್ಯಾಕ್ಟರ್ ಒಳಗ್ ಬರುವಂತ ಒಂದು ವ್ಯವಸ್ಥೆ ಮಾಡಿವಿ. ಇಲ್ಲಿ 2 ಫ್ಯಾಮಿಲಿ ಇರುವಂತ ಒಳಗ ನಮ್ಮೊಂದು ಮುಂದೆ ಆಫೀಸ್ ಮಾಡೇವಿ, ಹಿಂದೆ ಲೇಬರ್ ಇರುವಂತಾವು ಮಾಡೇವಿ. ಆಚೆ ಕಡೆ ಒಂದು ಸ್ಟೋರ್ ರೂಮ್, ಒಂದು ನಮ್ಗೆ ಆಫೀಸು, 2 ಲೇಬರ್ ಮಾಡಿ ಸದ್ಯ ಇಲ್ಲಿ 2 ಕುಟುಂಬದ್ರಾಗ. ಇಲ್ಲಿ ಮೊಲ ಸಾಕಿದ್ವಿ. ಇಲ್ಲಿ ಕಾಡ್ಬೇಕು ಅವು ಹೊರಗೆ ಬಂದಾಗ ಮೊಲ ಹೊಡೆದ್ಬಿಟ್ಟು ಮೊಲ 4 ಮೊಲ ಇದ್ವು, 4-5 ಮೊಲ ಇದ್ವು. ಅವು ಮರಿ ಹಾಕ್ತಿದ್ವು. ಇಲ್ಲೇ ಹಿಡದವನ್ನ ಇದು ಮಾಡಿದ್ವಿ ನಾವು. ಬಹಳ ಕಾಡ ಇಲ್ಲೇನು. ಅವಾಗ ಇಲ್ಲಿ ಬಂದ ಒಂಥರ ಇದನ್ನ ಅನಿಸ್ತಿತ್ತು. ನಮ್ಮ ಮನೆಯವ್ರು ನಾವು ಬಂದ್ವಿ ಅಂದ್ರೆ ರಾತ್ರಿ 8 ಗಂಟೆ ತನ ಇಲ್ಲೇ ಇರ್ತಿದ್ವಿ. ಇಲ್ಲಿ ಬಂದ್ಮ್ಯಾಗ ಈ ಕಡೆ ಏನೈತಲ್ಲ ಕುದುರೆಗೆ ಮಾಡಿದಾರ. ಇದೆಲ್ಲ ಕುದುರೆಗೆ ಮಟೀರಿಯಲ್ಸು. ಟ್ರ್ಯಾಕ್ಟರ್ ಇದು ಓಪನ್ ಮಾಡಿದ್ರೆ ಸೀದಾ ಟ್ರ್ಯಾಕ್ಟರ್ ಒಳಗ್ ಬಂದ್ರು ಮಾಲ್ ಇದ್ರು ಸಹಿತ ಏನು ತೊಂದ್ರೆ ಒಳಗ್ ಮಾಡಿದ್ವಿ. ಆ ತರ ಒಂದು ವ್ಯವಸ್ಥೆ ಮಾಡಿದ್ವಿ. ಮತ್ ದನ ಈಗ ಹೆಚ್ಚಿಗೆ ಆದಂಗ ಕೊಟ್ಟು ಬಿಡಾಕತ್ತೀವಿ. ಯಾಕಂದ್ರೆ ಲೇಬರ್ ಇಲ್ಲ. ಇಷ್ಟು ಸಂಪಾದಿಸ್ಬೇಕಾರೆ 2 ಆಳ್ ಬೇಕು.
ಯಾರು ಆಳ ಇಲ್ಲ, ಏನ್ ಮಾಡ್ಬೇಕು, ದುಡಿಯೋರಿಲ್ಲ. ಇವನು ಆಳ್ ಅದಾನಂದ್ರು ಈಗ ಯಾರ ನೋಡ್ತಾ ಇರೋರು ಏನಾದ್ರು ಕೆಲ್ಸಗಾರ ಬಂದ್ರೆ ತಗೊಂತೀರಾ? ಇಲ್ಲಿ ಕೆಲಸ ಮಾಡಕ್ ಬರ್ತೀನಿ ಅಂದ್ರೆ ತಗೋತೀರಿ? ಯಾಕೆ ಬೇಡನ್ರಿ, ನೀವು 50 ಮಂದಿ ಬರ್ಲಿ ತೊಗೊಂತೀವಿ, ಒಬ್ಬಿಬ್ರಲ್ಲ. ಇವಾಗ ಏನ್ ವ್ಯವಸ್ಥೆ ಮಾಡಿವ 18 ವರ್ಷ ಆತ್, ಈಗ 12 ವರ್ಷ ಆತ್ ಇಲ್ಲಿ ನಮ್ಮ ಇದ್ದೇನು ಚಲೋ ಮಾಡ್ಯಾನ. ಅವಾಗ 1 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ನಾವಾಗ ಕಟ್ತೀವಿ. ಅವ್ರ ಕುಟುಂಬಕ್ಕೆ ಒಟ್ಟಕ್ಕೂ ಡ್ರೆಸ್, ಅವ್ನ ಹೆಂಡತಿ, ಅವನ 5 ಮಕ್ಕಳಿಗೆ ಎಜುಕೇಶನ್ ಮ್ಯಾಗ ರೇಷನ್. ಆಮೇಲೆ ನಾವು ಬಂದಾಗ 150 ರೂಪಾಯಿ ಕೊಟ್ಟು ಹೋಗ್ತೀವಿ. ಅಲ್ಲಿಂದ ಪೂರ ಎಲ್ಲ ಮಾಡಿ ಮುಂದೆ ಮ್ಯಾಗ ಪಗಾರ ಕೊಡ್ತೀವಿ. ಒಬ್ಬ ಇಷ್ಟೆಲ್ಲ ಬೇರೆದವ್ರು ಬರ್ಬೇಕಂತಂದ್ರೆ ಇಷ್ಟೆಲ್ಲ ಕೊಡ್ತೀರಿ, ವ್ಯವಸ್ಥೆ ಕೊಡ್ತೀರಿ, ಎಲ್ಲ ಕೊಡ್ತೀರಿ. ಸಂಬಳ ಎಷ್ಟು ಕೊಡ್ತೀರಿ? ಸಂಬಳ ಈಗೇನು ಇಲ್ಲಿ ಆಜುಬಾಜು ಏನ್ ಕೊಡ್ತಾರ ಪಗಾರ 200-300 ರೂಪಾಯಿ ಪಗಾರ ಕೊಡ್ತಾರೆ. ಗಂಡಾಗಿ 200 ರೂಪಾಯಿ ಐತಿ, ಗಂಡಾಗಿ 300 ಐತಿ, ಆ ಪಗಾರ ಕೊಡ್ತೇವೆ ಬರ್ತೀವಿ. ಇದು ಇಷ್ಟೆಲ್ಲ ಮಾಡಿನ ಅವ್ರಿಗೆ ಅವ್ರು ವಿಶ್ವಾಸ ಇದ್ದೋಡಿ ಹಾಕತ್ತೀರಿ ಇನ್ಸೂರೆನ್ಸ್ ಮಾಡ್ತೀವಿ. ಲೈಫ್ ಇನ್ಸೂರೆನ್ಸ್ ಮಾಡಿ 1 ಲಕ್ಷ ಅಂದ್ರೆ 1500 ರೂಪಾಯಿ ಅಂದ್ರೆ ದಿವಸ ತಿಂಗಳ ಒಂದು 500 ರೂಪಾಯಿ ಇನ್ಸೂರೆನ್ಸ್, 6000 ರೂಪಾಯಿ ವರ್ಷಕ್ಕೆ. ಮತ್ತು ಅವ್ರ ಕುಟುಂಬ 2 ಸಲ ಹಬ್ಬಕ್ಕೆ ಅರಿವಿ, ಉಗಾದಿ, ದೀಪಾವಳಿ ಸಟ್ಟು, ಮತ್ತು ನಡಿ ದವಾಖಾನೆ ಎಲ್ಲ ವ್ಯವಸ್ಥೆ ನೋಡ್ಕೊಂತೀವಿ. ಅವ್ರ ಮಕ್ಕಳಿಗೆ ಎಜುಕೇಶನ್ ನೋಡ್ಕೊಂತೀವಿ, ರೇಷನ್ ಕೊಡಿಸ್ತೀವಿ. ಈ ರೇಷನ್ ಅಕ್ಕಿ ಬಂದ 1 ಚೀಲ 2 ಚೀಲ ರೇಷನ್ ತಂದು ಕೊಡೋದು, ಮನ್ಯಾಗ ಜೋಳ ಬೆಳಿತೀವಿ, ಜೋಳ ಕೊಟ್ಟು ಬಿಡ್ತೀವಿ. 2 ಏನೈತೆಲ್ಲ ನಾವು ಮಾಡ್ತೀವಿ. ಮಸಾಲೆ ಎಣ್ಣೆ ಪಣ್ಣಿ ತಾವು ತಗೊಂತೀವಿ. ರೇಷನ್ ಅಂದ್ರೆ ಮೇನ್ ಏನು ನಾವು ಅಕ್ಕಿ, ಜೋಳ, ಗೋಧಿ 3 ನಾವು ವ್ಯವಸ್ಥೆ ಮಾಡ್ತೀವಿ. ಅಕ್ಕಿ ತರ್ಸ್ಕೊಡ್ತೀವಿ, 1 ಚೀಲ ಅಕ್ಕಿ ಕೊಟ್ಟರೆ ತಿಂಗಳು 2-2 ತಿಂಗಳು ಜೋಳ ಒಕ್ಕಿರ್ತೀವಿ, 2 ಚೀಲ ಜೋಳ ಕೊಟ್ಟು ಬಿಡ್ತೀವಿ, ಮಾಡ್ಕೊಡ್ರಿ. ಹಂಗೀಗ ಯಾರ ಬಯಸಿ ಕೆಲ್ಸಕ್ಕೆ ಬರ್ಬೇಕಂತಂದ್ರೆ ಹಂಗಾರ ಇಲ್ಲಿ ಅವಕಾಶ ಇದೆ. ಅವ್ರು ಬರ್ತೀವಿ ಕರ್ಕೊಂತೀವಿ ಅಂತ ಹೇಳಿದ್ರಲ್ಲ, ಪಗಾರನು ಕೊಡ್ತೀವಿ, ಅವ್ರು ರೇಷನ್ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ದವಾಖಾನೆ ಖರ್ಚು ನೋಡ್ತೀವಿ. ನಮ್ಮ ಮನ್ಯಾಗ ಇನ್ನೂ ಕಾಳಜಿ ಮಾಡಾಕಿಲ್ಲ, ಅವ್ರಿಗೆ ಕಾಳಜಿ ಮಾಡ್ತೀವಿ. ಯಾಕಂದ್ರೆ ಗುಡ್ದಾಗ ಇರ್ತಾರ ಅವ್ರಿಗೆ ಸಲ್ಕರಣೆ ಇರಲ್ಲ. 1 ಫೋನ್ ಬಂತಂದ್ರೆ ನಾವು ಬಂದು ರಾತ್ರಿ 10 ಆಗಲಿ 12 ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅವರು ವ್ಯವಸ್ಥೆ ಮಾಡ್ತಾರೆ. ನಾವು ವ್ಯವಸ್ಥೆ ಇಲ್ಲ, ಏನು ಹೆಚ್ಚು ಕಡಿಮೆ ಆತಂದ್ರೆ ಏನು ಮಾಡಕ್ ಸಾಧ್ಯ ಐತಿ. ಅದಕ್ಕೆ ನಮ್ಗಿಂತನೂ ಅವ್ರಿಗೆ ನಾವು ಹೆಚ್ಚಿಗೆ ಕಾಳಜಿ ಮಾಡ್ತೀವಿ ಅಂತ ಅವ್ರು ಮಾಡ್ತಾರೆ. ಇಲ್ಲಿ ಕುರಿ ಇದ್ದು, ಕುರಿ ಅಂದ್ರೆ ನೀವು ಮ್ಯಾಕ್ ಕುಂತ ನಿಮ್ ತೊಗೊಂಡು ಹೋಗಿತ್ತು, ಅಷ್ಟು ದೊಡ್ಡ ಕುರಿ ಇದ್ದು. 4 ಹೋತು, 4 ಟಗರು, 1 ಹೋತಿತ್ತು. ಇಲ್ಲಿ ಲಾಕ್ ತೆಗೆದು ರಾತ್ರಿ ಕಳು ಮಾಡಿದ್ರು. ಇಲ್ಲಿ ಮುರ್ದಾ ರೋಡ್ ಇಲ್ಲಿ ಎಷ್ಟ ಕಟ್ ಮಾಡಿ ತೆಗದು ತಗೊಂಡು 4 ದಿವಸ ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಆಯ್ತು, ಏನಾಯ್ತು ಏನಾಗಲಿಲ್ಲ. ಅರೇದು ಮೇಸಿದಾನ ಇಷ್ಟ ಆಯ್ತಲ್ಲ, ಆಕಳ ಐತಲ್ಲ ಅಷ್ಟು ದೊಡ್ಡದಾಗಿತ್ತು. ಅಷ್ಟೇ ಒಬ್ಬ ಮನುಷ್ಯ ಕುಂತ್ರ ದೊಡ್ಡ ಹೋಗ್ತಿತ್ತು, ಅಷ್ಟು ದೊಡ್ಡದು. ಏನ್ ಮಾಡ್ಬೇಕು, ಕಳು ಮಾಡ್ಕೊಂಡು ಹೋಗ್ಬಿಟ್ರು. ಆಮ್ಯಾಗ ಕುರಿ ತೆಗೆದ್ಬಿಟ್ವಿ. ಯಾಕಂದ್ರೆ ಅವು ಹೆಚ್ಚು ಕಡಿಮೆ ಲೇಬರ್ ಹೆದರಾಕತ್ತಿದ್ರು, ಕಳ್ರ ಬಂದ್ರೆ ಏನ್ರಿ ನಮ್ ಹೊಡೆದ್ರೆ ಹೆಂಗ್ರಿ ಅಂತ. ಗಾಡಿ ಬರ್ತಾಗಿಂದ ಕುರಿ ತೆಗೆದ್ಬಿಟ್ರು. ಟಗರ್ ಅಂತ ನೋಡ್ಬೇಕ್ರಿ, ನಡದ ಮ್ಯಾಗ ಬರ್ತಿತ್ತು. ಇದೇನ್ರಿ ತಂಬಾರಲ್ಲಿ ಬಾರಲ್ಲಿ ನೋಡ್ರಿ, ಇದೇನ್ರಿ ಮಂಗ್ಯಾಗ ಹಿಂಗ ಹೆದ್ರ ಸಾಕ. ಹಿಡ್ಕೊಡ್ರಿ, ನಾ ಹಿಡ್ಕೋಬೇಕ? ಹಿಡ್ಕೊಡ್ರಿ, ಗಪ್ ಹೆಂಗಿದೆ ನೋಡ್ರಿ ನೋಡ್ರಿ. ಈಗ ಗನ್ ಎದಕ್ ಇಟ್ಕೊಂಡ್ರಿ? ಇವು ಮಂಗ್ಯ ಬರ್ತಾವಲ್ರಿ, ಮಂಗ್ಯಾಗ ಹೆದರ್ಸೋ ಮುಂದ. ಮತ್ತ ಕಾಡ ಪ್ರಾಣಿ ಇಂಥವೇನು ಬರ್ತಾವಲ್ಲ, ಇರ್ಲಿ ಭಯ, ನಮ್ಮ ಮೈಮ್ಯಾಗೂ ಬರಬಾರ್ದು ಅಂತ ಹೇಳಿ ಇಲ್ಲಿ ಅಡವಿ ಎಲ್ಲ ಇದು ಕಾಡಿಮಿಕ ಅಂತ ಇಂಥವು ಕಾಡು ಪ್ರಾಣಿ ಮನುಷ್ಯನಿಗೆ ಅಪಾಯ ಮಾಡುವಂಥವು. ಮಂಗ್ಯಾನ ಕಾಟ ಅಂದ್ರೆ ನಾವು ಹಿಂಡ್ಗಟ್ಲೆ ಮಂಗ್ಯ ಬರ್ತಾವು. ಅವಾಗ ನಾವು ಎಷ್ಟು ಬೆನ್ನ ಹತ್ತಿ ನಾಯಿ ಆದ್ರೆ ನಾಯಿ ತೆಳಗ್ ಒದರ್ತಾವ್, ಖರೆ ಅವು ಗಿಡದಿಂದ ಗಿಡಕ್ಕೆ ಗಿದಾಡ್ತಾವು, ನುಕ್ಸಾನ್ ಮಾಡ್ತಾವು, ತಿಂದ್ರೆ ಪರವಾಗಿಲ್ಲ. ಆ ಮಂಗ್ಯಾನ ಸಲುವಾಗಿ ಇರ್ಲಿ ಅಂತ ಗಂಡ. ನೋಡ್ರಪ್ಪ,